ಇವತ್ತು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತೀರಿ. ಆ ಹೆಣ್ಣು ಮಕ್ಕಳ ಬಟ್ಟೆಗಳನ್ನು ಹರಿದಿದ್ದೀರಿ, ಅವರ ಮೈ ಮೇಲೆ ನೀವು ಯಾವ ರೀತಿಯ ದೌರ್ಜನ್ಯ ಎಸಗಿದ್ದೀರಿ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದು ಚಿತ್ರಗಳ ಒಂದೊಂದು ಕ್ಲಿಪ್ ಅನ್ನು ನೋಡಿದಾಗ ಗೊತ್ತಾಗುತ್ತೆ. ನೀವೇನು ಮೇಲೆ ಕೂತ್ಕೊಂಡು ಆಡಳಿತ ಮಾಡ್ತಾ ಇದ್ದೀರಾ, ಕತ್ತೆ ಕಾಯ್ತಾ ಇದ್ದೀರಾ. ತಾವು ವಿದ್ಯಾರ್ಥಿಗಳು, ಈ ರಾಜಕೀಯದವರು ನಿಮ್ಮನ್ನು ದಾಳಗಳಾಗಿ ನಿಮ್ಮನ್ನು ಯೂಸ್ ಮಾಡ್ಕೊಳ್ತಾರ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿರುವುದರಿಂದ ದೇಶಾದ್ಯಂತ ವಿದ್ಯಾರ್ಥಿಗಳು ಬೀದಿಗಿಳಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಆರ್ ಪೂಜಾರಿ ಆರೋಪಿಸಿದ್ದಾರೆ. ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜುಲೈ 24ರ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ನಡೆದ ದೌರ್ಜನ್ಯ ಹಾಗೂ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನ ನಡೆಸಿಕೊಂಡ ರೀತಿಯನ್ನ ಖಂಡಿಸಿದರು. ಶಿಕ್ಷಣ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಬಹುಶಃ ಇವತ್ತು 22 ಮಕ್ಕಳು ಹೇಳಲಿಕ್ಕೆ, ನಮಗೆ ಕೂಡ ಮಕ್ಕಳಿದ್ದಾರೆ, ಆ ಮಕ್ಕಳ ಇದನ್ನು ಅವರ ಮಕ್ಕಳು ಒಂದು ಎಕ್ಸಾಮ್ ಅನ್ನು ಪಾಸ್ ಮಾಡಬೇಕಂದ್ರೆ ಅವರು ವರ್ಷ ಪೂರ್ತಿ ಯಾವ ರೀತಿ ಅವರು ಪ್ರಿಪ್ರೇಷನ್ ಅನ್ನು ಮಾಡಿಕೊಂಡಿರ್ತಾರೆ. ಅವರ ತಂದೆ ತಾಯಂದಿರು ಆ ಮಕ್ಕಳನ್ನು ಅವರು ಯಶಸ್ವಿ ಆಗಬೇಕು, ಒಳ್ಳೆ ರೀತಿಯಲ್ಲಿ ಅವರ ಮುಂದಿನ ಜೀವನ ರೂಪಿಸ್ಕೊಳ್ಬೇಕು ಅಂತ ಹೇಳಿ ಎಷ್ಟರ ಮಟ್ಟಿಗೆ ಅವರು ಸ್ಯಾಕ್ರಿಫೈಸ್ ಅನ್ನು ಮಾಡ್ಕೊಂಡಿರ್ತಾರೆ. ಇಂಥ ಸಮಯದಲ್ಲೂ ಕೂಡ ಮತ್ತೆ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು. ಸುಮಾರು 22 ಮಂದಿ ವಿದ್ಯಾರ್ಥಿನಿಯರು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಬಹುಶಃ ಇದು ಆತ್ಮಹತ್ಯೆ ಅಲ್ಲ, ಇದು ಕೇಂದ್ರದ ಒಂದು ವೈಫಲ್ಯದ ಫಲ. ಇದು ಒಂದು ಕೊಲೆ ಅಂತ ನಾವು ಹೇಳಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಒಂದೇ ಪ್ರಥಮ ಬಾರಿಗೆ ಆಗೋದು ಅಂತ ಇದ್ರೆ ಇದಕ್ಕೆ ಕ್ಷಮೆ ಇರ್ತಾ ಇತ್ತು. ಸ್ವಾಮಿ, ಇದು 152 ಬಾರಿ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ನಿರ್ದಿಷ್ಟ ಹೊಣೆಯನ್ನು ಇದಕ್ಕೆ ನೀವು ಹೊತ್ಕೊಳ್ಬೇಕಾಗುತ್ತೆ. ನೀವು ಏನು ಮಾಡಿದ್ದೀರಿ, ಅದರ ನಂತರ ಇದರ ಬಗ್ಗೆ ವಿದ್ಯಾರ್ಥಿ ಸಮುದಾಯ ಎಚ್ಚೆತ್ತುಕೊಳ್ತು, ಪೋಷಕರು ಎಚ್ಚೆತ್ತುಕೊಂಡ್ರು, ಪ್ರತಿಭಟನೆಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಅಲ್ಲಲ್ಲಿ ಪ್ರತಿಭಟನೆಗಳನ್ನು ಮಾಡುವಾಗ ನೀವು ನೋಡಿದ್ದೀರಿ, ಮೊನ್ನೆ ಜುಲೈ 20ನೇ ತಾರೀಕಿಗೆ ಜಂತರ್ ಮಂತರ್ನಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆ ನಡೆಯುವಾಗ ಯಾವ ರೀತಿ ಈ ಪೊಲೀಸ್ನವರ ದೌರ್ಜನ್ಯ, ಬಹುಶಃ ಇವತ್ತು ದೊಡ್ಡ ಮೀಡಿಯಾಗಳಲ್ಲಿ ಇದು ಬರಲಿಲ್ಲ, ನೀವು ನೋಡಿಲಿಕ್ಕಿಲ್ಲ. ಆದರೆ ಸೋಷಿಯಲ್ ಮೀಡಿಯಾ ಇವತ್ತು ಬಹುಶಃ ತಾವು ಗಮನಿಸಿರ್ಬೋದು, ಕೆಲವೊಂದು ಕ್ಲಿಪ್ಸ್ ಅನ್ನು ನಾನು ನಿಮಗೆ ತೋರಿಸ್ತೇನೆ. ಇದನ್ನು ನೋಡುವಾಗಲೂ ನಿಮಗೆ ಸ್ವಲ್ಪ ಆದ್ರೂ ಮನುಷ್ಯತ್ವ ಅನ್ನುವಂಥದ್ದು ಇಲ್ವೇ ಇಲ್ವಾ? ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ ಈ ತರ ಆದ್ರೂ ನೀವು ಸುಮ್ಮನೆ ಕೂಡ್ತಾ ಇದ್ರ? ಆ 16-17 ವರ್ಷದ ಮಕ್ಕಳು ಹುಡುಗಿಯರು ಸೇರಿದಂತೆ ಆ ಪೊಲೀಸ್ ಆಫೀಸರ್ಸ್ಗಳಲ್ಲಿ ಅವರು ಆ ವಿನಂತಿ ಮಾಡ್ಕೊಳ್ತಾ ಇರೋದು, ಅವರನ್ನು ನೋಡುವಾಗ ಕರಳು ಚುರ್ ಅನ್ನಂತ ಒಂದ್ಸಲ. ಆದ್ರೆ ನಿಮಗೆ ಇದ್ರ ಬಗ್ಗೆ ಯಾವುದ್ರ ಬಗ್ಗೆ ಏನಿದಿಲ್ವ? ನೀವು ಪ್ರತಿಭಟನೆ ಮಾಡಿದಾಗ ಯಾವಾಗ ಒಂದು ಪ್ರತಿಭಟನೆ ಶಾಂತಿ ರೂಪವಾಗಿದ್ದಂಥ ಪ್ರತಿಭಟನೆ ವಾಯಲೆನ್ಸ್ಗೆ ಟರ್ನ್ ಆಗುತ್ತೆ, ಆವಾಗ ಕೆಲವೊಂದು ಕ್ರಮಗಳಿದೆ, ಕಾನೂನಿನ ಅಡಿಯಲ್ಲಿ ಕೆಲವೊಂದು ಕ್ರಮಗಳ ಪ್ರಕಾರ ಅದನ್ನು ಹಿಮ್ಮೆಟ್ಟಿಸುವಂಥದ್ದು ಇದ್ದೇ ಇರುವಂಥದ್ದು. ಆದ್ರೆ ನೀವು ಮಾಡಿರುವಂಥದ್ದು ಏನು? ಇವತ್ತು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತೀರಿ. ಆ ಹೆಣ್ಣು ಮಕ್ಕಳ ಬಟ್ಟೆಗಳನ್ನು ಹರಿದಿದ್ದೀರಿ, ಅವರ ಮೈ ಮೇಲೆ ನೀವು ಯಾವ ರೀತಿಯ ದೌರ್ಜನ್ಯ ಎಸಗಿದ್ದೀರಿ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದು ಚಿತ್ರಗಳ ಒಂದೊಂದು ಕ್ಲಿಪ್ ಅನ್ನು ನೋಡಿದಾಗ ಗೊತ್ತಾಗುತ್ತೆ. ಅವರು ಹೇಳ್ತಾರೆ, ಆ ಮಕ್ಕಳು ಸಂಬಂಧ ಅಲ್ಲಿ ಇರುವಂತ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾರೆ, ಸೇನೆಯವರಲ್ಲಿ ವಿನಂತಿ ಮಾಡ್ಕೊಳ್ತಾರೆ. ಒಂದು ಕಡೆಯಿಂದ ನಾವು ರೇಪ್ ಮಾಡುವಾಗ ಅದರ ವಿರುದ್ಧ ಹೋರಾಡ್ತಿದ್ದೆವು, ಇಂದು ನಮ್ಮ ಮೇಲೆ ಈ ತರ ದೌರ್ಜನ್ಯ ಸರ್ಕಾರದ ಇದರಿಂದಲೇ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಆ ಮಕ್ಕಳು ಹೇಳ್ತಾ ಇದ್ದಾರಲ್ಲ, ನಿಮಗೆ ನಾಚಿಕೆ ಆಗೋದಿಲ್ವಾ ಅಂತ. ಇದಕ್ಕೆ ಉತ್ತರಿಸುವಂತ ಕೆಲಸ ಇವತ್ತು ಆಗ್ಬೇಕಾಗಿದೆ. ಇವತ್ತು ಪ್ರಧಾನಮಂತ್ರಿಗಳು ನಿನ್ನೆ ಬಂದ್ರು ಹೊರಗಡೆ, ಇಷ್ಟವರೆಗೆ ಅವರಿಗೆ ಬಾಯೇ ಬಿಡ್ಲಿಲ್ಲ ಈ ವಿಚಾರದಲ್ಲಿ. ನಿನ್ನೆ ಟ್ವೀಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸ್ವಾಮಿ, ನೀವೊಬ್ರು ಪ್ರಧಾನಮಂತ್ರಿ, ನಿಮ್ಮ ಬಗ್ಗೆ ನಾನು ಯಾವತ್ತೂ ಕೂಡ ವಿಶೇಷವಾಗಿ ಯಾವತ್ತೂ ಕೂಡ ನೀವು ನಮ್ಮ ಪ್ರಧಾನಮಂತ್ರಿಗಳು ಅತ್ಯಂತ ಗೌರವಾನ್ವಿತ ಪ್ರಧಾನಮಂತ್ರಿಗಳಂತಾನೆ ಸಂಬೋಧಿಸ್ತೇವೆ. ಆದ್ರೆ ನೀವು ಒಂದು ಕಡೆಯಿಂದ ಹೇಳ್ತೀರಿ ಈ ವಿದ್ಯಾರ್ಥಿಗಳು, ಈ ಯುವ ಜನತೆ ಈ ದೇಶದ ಆಸ್ತಿ ಅಂತ ಹೇಳ್ತೀರಿ, ಇನ್ನೊಂದು ಕಡೆ ಇದೇ ಆಸ್ತಿಗಳನ್ನು ನೀವು ಯಾವ ರೀತಿ ನಿರ್ಮೂಲನೆ ಮಾಡ್ತಾ ಇದ್ದೀರಿ ಅನ್ನೋದು ನಿಮ್ಮ ಈಗಿನ ಈ ಘಟನೆಗಳಿಂದ ಇದು ತಿಳಿದು ಬರುತ್ತೆ. ಇನ್ನು ನಿಮ್ಮ
ನಿಮ್ಮ ಪಕ್ಷದ ನಿಮ್ಮ ಅಂಧಭಕ್ತರು ಇದಕ್ಕೆ ಹೇಳ್ತಾರೆ, ಈ ಪ್ರತಿಭಟನೆಗೆ ಇದು ಫಾರಿನ್ನಿಂದ ಬೇರೆ ಬೇರೆ ಇದರಿಂದ ದುಡ್ಡು ಬರ್ತಾ ಇದೆ, ಇದರಲ್ಲಿ ಬಹಳಷ್ಟು ಭಯೋತ್ಪಾದಕರು ಸೇರಿಕೊಂಡಿದ್ದಾರೆ, ಅದು ಇದನ್ನೆಲ್ಲ ಮಾಡ್ತೀರಿ. ಸ್ವಾಮಿ, ನೀವೇನು ಮೇಲೆ ಕೂತ್ಕೊಂಡು ಆಡಳಿತ ಮಾಡ್ತಾ ಇದ್ದೀರಾ, ಕತ್ತೆ ಕಾಯ್ತಾ ಇದ್ದೀರಾ? ನಿಮ್ಮ ಈ ಏಜೆನ್ಸಿಗಳೆಲ್ಲ ಇದೆಯಲ್ಲ, ED CBI ಇದೆಲ್ಲ ಇದೆಯಲ್ಲ, ಇದು ಕೇವಲ ವಿರೋಧ ಪಕ್ಷದವರನ್ನು ವಿಮೆಡಿಸಲಿಕ್ಕೆ ಮಾತ್ರವಾ, ಅಥವಾ ಇಂಥ ಬೇರೆ ಕಡೆಗಳಿಂದ ಫಂಡ್ಸ್ಗಳು ಬರ್ತಾ ಇದೆ, ಪೂರೈಕೆ ಆಗ್ತಾ ಇದೆ, ಆ ಬಲದಿಂದ ಇವರು ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ತೀರಲ್ಲ, ನಿಮಗೆ ನಾಚಿಕೆ ಇಲ್ವಾ? ಮಾನ ಮರ್ಯಾದೆ ಇಲ್ವಾ? ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಇವತ್ತು ನಮ್ಮ ನಾಯಕರು, ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ರಾಹುಲ್ ಗಾಂಧಿ ಅವರು ಈ ನಮ್ಮ ಎಜುಕೇಶನ್ ಪಾಲಿಸಿ ವಿರುದ್ಧ, ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ಮಕ್ಕಳಲ್ಲಿ ಸಂವಾದಗಳನ್ನು ನಡೆಸ್ತಿದ್ದಾರೆ. ಅಲ್ಲೆಲ್ಲಿ ಹೋಗಿ ಆ ಮಕ್ಕಳಲ್ಲಿ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇದನ್ನು ನೋಡಿ ನೀವು ಕಲಿಬೇಕಿತ್ತು. ಅವರು ಮೊನ್ನೆ ಈ ಮಕ್ಕಳ ಮೇಲೆ ಆದಂತಹ ದೌರ್ಜನ್ಯಗಳನ್ನು ಖಂಡಿಸಿ ಪ್ರಧಾನಮಂತ್ರಿಗಳ ಮನೆ ಮುಂದೆ ಅವರು ಪ್ರತಿಭಟನೆಗೆ ಇಳಿದಾಗ ಅವರನ್ನು ನೀವು ಒಬ್ಬ ಪ್ರತಿಪಕ್ಷದ ನಾಯಕನನ್ನು ನೀವು ನಡೆಸಿಕೊಂಡಿರುವಂಥ ರೀತಿ ಇವತ್ತು ಈ ದೇಶದಲ್ಲಿ ಸರ್ವಾಧಿಕಾರಿ ಧೋರಣೆಯ ಅಥವಾ ಪ್ರಜಾಪ್ರಭುತ್ವ ಇನ್ನು ಜೀವಂತ ಆಗಿದೆಯಾ ಅಂತ ಎಲ್ರಿಗೂ ಸಂಶಯ ಬರುವಂತಾಗಿರುವಂಥದ್ದು. ಇದಕ್ಕೆ ತಾವು ಉತ್ತರಿಸುವಂತ ಅಗತ್ಯ ಇದೆ. ಕರ್ನಾಟಕದಲ್ಲಿ ಈ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳು ಕೂಡ ಮುಂದೆ ಬರಬೇಕೆನ್ನುವಂಥ ಉದ್ದೇಶಗಳಿಂದ ಇವತ್ತು CET-ಯನ್ನು ಆರಂಭ ಮಾಡಿದ್ರು. ಇವತ್ತು ಎಲ್ಲ BJP ಪಕ್ಷದವರು ಕೂಡ ಇದನ್ನು ನಿರಾಕರಿಸುವುದಿಲ್ಲ. CET ಆದ ನಂತರ ಇವತ್ತು ಬಡವರ ಮನೆ ಮಕ್ಕಳು ಕೂಡ ಇಂಜಿನಿಯರ್ಗಳಾಗಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ ಅಂತ ಹೇಳ್ತಾರೆ. ಅಷ್ಟೊಂದು ವ್ಯವಸ್ಥಿತ ರೀತಿಯಲ್ಲಿ ನಡೀತಾ ಇತ್ತು. ನೀವು ಇದನ್ನು ಕೇಂದ್ರೀಕೃತ ಮಾಡಿ ನೀಟ್ ಆದ ನಂತರ ಆದಂತಹ ಗೊಂದಲಗಳು, ಆದಂತಹ ವೈಫಲ್ಯಗಳು ಇವತ್ತು ಯಾಕೆ ಈ ಥರ ಆಗ್ತಾ ಇದೆ? ಇದನ್ನು ಯಾಕೆ ಮತ್ತೆ ನೀವು ರಾಜ್ಯಗಳಿಗೆ ಅವರವರ ಸ್ವಾಯತ್ತಗಳಿಗೆ ಅನುಗುಣವಾಗಿ ಮಾಡಲಿಕ್ಕೆ ಬಿಡಬಾರ್ದು ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ಇದಕ್ಕೆ ಉತ್ತರಿಸುವಂಥ ಕೆಲಸಗಳು ಈಗ ಅವತ್ತು ಆಗಬೇಕಾಗಿದೆ. ಇವತ್ತು ನಾನು ಮಕ್ಕಳಲ್ಲಿ ಕೂಡ ವಿಶೇಷವಾಗಿ ನಾನು ವಿನಂತಿಸಿಕೊಳ್ಳ, ತಾವು ವಿದ್ಯಾರ್ಥಿಗಳು, ಈ ರಾಜಕೀಯದವರು ನಿಮ್ಮನ್ನು ದಾಳಗಳಾಗಿ ನಿಮ್ಮನ್ನು ಯೂಸ್ ಮಾಡ್ಕೊಳ್ತಾರೆ. 18 ವರ್ಷಕ್ಕೆ ಇವತ್ತು ನಿಮಗೆ ಚುನಾವಣೆ ಇದೆ, ಚುನಾವಣೆ ಹಕ್ಕು ಬರುತ್ತೆ ಹಾಗಂತ ಹೇಳಿ ನೀವು ಕಲಿತವ್ರು. ಇವತ್ತು ನಾನು ಕೆಲವೊಂದು ಮಕ್ಕಳ ಈ ದೇಶದ ಬಗ್ಗೆ ಬಹಳಷ್ಟು ಒಂದು ರೀತಿಯಲ್ಲಿ ಈ ಥರದ ಆತಂಕದ ಪರಿಸ್ಥಿತಿ ಇದ್ರು, ಆ ಮಕ್ಕಳಲ್ಲಿರುವ ಧೈರ್ಯ, ಛಲ, ಅವರು ಮಾತಾಡುವಾಗ ನೋಡ್ಲಿಕ್ಕಿದ್ರೆ ಬಹಳ ಸಂತೋಷ ಆಗುತ್ತೆ. ಇಂಥ ಮಕ್ಕಳು ಇವತ್ತು ನಮ್ಮ ದೇಶದಲ್ಲಿ ಇದ್ದಾರೆ. ನಿಜವಾಗ್ಲೂ ಈ ಆಸ್ತಿ, ಇದನ್ನು ಸದ್ಬಳಕೆ ಮಾಡುವಂಥದ್ದು ನಮ್ಮ ಧರ್ಮ. ಯಾರು ಆಡಳಿತ ಮಾಡ್ತೇವ ನಮ್ಮ ಧರ್ಮ, ಇದನ್ನು ಅಲ್ಲೇ ಇಸುಕಿ ಹಾಕುವಂಥದ್ದಲ್ಲ. ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ಗೆ ಸಂಬಂಧಿಸಿದ ಹಗರಣದ ಬಗ್ಗೆ SIT ತನಿಖೆ ಮಾತ್ರ ಸಾಕಾಗುವುದಿಲ್ಲ. ಜನರಿಂದ ಸಂಗ್ರಹಿಸಲಾದ ದೇಣಿಗೆಯ ಸಂಪೂರ್ಣ ಆಡಿಟ್ ವರದಿಯನ್ನ ಸಾರ್ವಜನಿಕರ ಮುಂದೆ ಬಿಡುಗಡೆ ಮಾಡಬೇಕು ಎಂದು KPCC ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ R ಪೂಜಾರಿ ಆಗ್ರಹಿಸಿದರು. ಅವರು ಮಾಡಿರುವಂತಹ ಹಗರಣಗಳು, ಕೋಟಿ ಕೋಟಿ ಹಗರಣಗಳು, ಚಿನ್ನ ಬೆಳ್ಳಿ ನಾಪತ್ತೆಗಳು, ಇದಕ್ಕೆ ಏನು ನಿಮ್ಮ ಉತ್ತರ ಕೊಡ್ತೀರಿ? ಇವತ್ತು ಇದಕ್ಕೆ ನೀವು ಕೇವಲ SIT-ಯನ್ನು ರಚನೆ ಮಾಡಿದ್ದೀರಿ. SIT ರಚನೆ ಮಾಡಿ ಸುಮ್ಮನೆ ಕೂತ್ರೆ ಹಾಗೆ ಬಿಡುತ್ತಾ? ಇವತ್ತು ಪ್ರತಿಯೊಂದು ಬಡವರ ಮನೆಯಿಂದಲೂ ಕೂಡ ₹1.25 ಕಲೆಕ್ಟ್ ಮಾಡುವಂಥ ಕೆಲಸಗಳನ್ನು ಮಾಡಿದ್ದೀರಿ. ಅದರ ನಂತರ ಮೊನ್ನೆ ಅದರ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ನಂತರ ಈ ದೇವಸ್ಥಾನದ ಕೆಲಸಗಳು ಆರಂಭ ಆಗುವಾಗಲೂ ಕೂಡ ಪ್ರತಿ ಮನೆಗೆ ಹೋಗಿ ನೀವು ಡೊನೇಷನ್ಗಳನ್ನು ಕಲೆಕ್ಟ್ ಮಾಡಿದ್ದೀರಿ. ಇದರ ಆಡಿಟಿಂಗ್ ರಿಪೋರ್ಟ್ ಯಾವುದಾದ್ರೂ ನೀವು ಸಾರ್ವಜನಿಕರ ಮುಂದೆ ಇಟ್ಟಿದ್ದೀರಾ? ಇಷ್ಟೊಂದು ಹಗರಣಗಳು ಆಗ್ತಾ ಇರಬೇಕಾದ್ರೆ ನಿಮ್ಮ ಸರ್ಕಾರ ಏನು ಎಚ್ಚೆತ್ತುಕೊಳ್ಳಿಲ್ವಾ? ಏನು ಈ ಟ್ರಸ್ಟ್ನವರು ಮತ್ತೆ ನಿಮಗೆ ಒಟ್ಟಿಗೆ ನಿಮ್ಮ ಹೊಂದಾಣಿಕೆಯಿಂದ ಇದನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದೀರಾ? ಇವತ್ತು ಕೆಳ ಹಂತದ ಕೆಲಸಗಾರರನ್ನು ಅವರ ಮೇಲೆ ನೀವು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀರಿ. ಟ್ರಸ್ಟಿಗಳಾಗಿದ್ದವರನ್ನು ರಾಜೀನಾಮೆ ಕೊಟ್ಟು ಅವರನ್ನು ಮನೆಗೆ ಹೋಗಿ ಆರಾಮಾಗಿ ಇಡಿ ಅಂತ ಹೇಳ್ತಾ ಇದ್ದೀರಿ ನೀವು. ಅವರು ಎಲ್ಲೆಲ್ಲಿ ಶೇರ್ ಮಾರ್ಕೆಟ್ಗಳಲ್ಲಿ ಹಣ ತೊಡಗಿಸಿಕೊಂಡಿದ್ದು ಕಂಡು ಬರುತ್ತೆ. ಬೇರೆ ಬೇರೆ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ಗಳಲ್ಲಿ ಅವರು ಹಣ ಹೂಡಿಕೆಗಳನ್ನು ಮಾಡಿದ್ದು ಕಂಡು ಬರ್ತಾ ಇದೆ. ಏನು ಕ್ರಮಗಳನ್ನು ನೀವು ತೆಗೆದುಕೊಳ್ತಾ ಇದ್ದೀರಿ?